का आदर्श वाक्य सबसे आगे सबसे तेज। रामोस के ठीक पीछे लेफ्टिनेंट तुषार तोमर के नेतृत्व में 301 रॉकेट रेजिमेंट पिनाका मल्टी ಲಾಂಚರ್ ರಾಕೆಟ್ ಸಿಸ್ಟಮ್ ಏನಿದೆ ಇದು ನಮ್ಮ ದೇಶದ ಬಹುದೊಡ್ಡದಾದಂತಹ ಒಂದು ಶಕ್ತಿ. ಅದರ ಅನಾವರಣವಾಗ್ತಾ ಇದೆ. ಪಿನಾಕಾದ ಶಕ್ತಿಯನ್ನು ತೋರ್ಪಡಿಸಲಾಗ್ತಾ ಇದೆ. 301ನೇ ರಾಕೆಟ್ ರೆಜಿಮೆಂಟ್ನ ಪಿನಾಕ ಮಲ್ಟಿ ಲಾಂಚರ್ ಸಿಸ್ಟಮ್ ಅದು. ಶಿವನ ಬಾಣದ ಹೆಸರಿನಲ್ಲಿರುವಂತಹ ರಾಕೆಟ್ ಸಿಸ್ಟಮ್ ಜೊತೆಗೆ ದೇಶೀಯವಾಗಿ ನಿರ್ಮಾಣವಾದಂತಹ ಒಂದು ರಾಕೆಟ್ ಅದು. ಸೊ BM-21 ಅಗ್ನಿಬಾಣ 213ನೇ ರಾಕೆಟ್ ರೆಜಿಮೆಂಟ್ನ ಮಲ್ಟಿಪಲ್ ಬ್ಯಾರಲ್ ರಾಕೆಟ್ ಸಿಸ್ಟಮ್. ನೀವು ಆ ಬ್ಯಾರಲ್ನೇ ಗಮನಿಸಬಹುದು, ಮಲ್ಟಿಪಲ್ ಬ್ಯಾರಲ್ ಇರುವಂತದ್ದು. 213ನೇ ರಾಕೆಟ್ ರೆಜಿಮೆಂಟ್ನ ಮಲ್ಟಿಪಲ್ ಬ್ಯಾರಲ್ ರಾಕೆಟ್ ಸಿಸ್ಟಮ್. ಈಗ ಬ್ಯಾಟಲ್ ಫೀಲ್ಡ್ ಸರ್ವೆಲೆನ್ಸ್ ಸಿಸ್ಟಮ್, ಇದು ಯುದ್ಧ ಭೂಮಿಯ ಸ್ವಯಂಚಾಲಿತ ಕಣ್ಗಾವಲು. ಹೆಚ್ಚು ಕ್ಯಾಶುಯಾಲಿಟಿಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಇಂಥ ಟೆಕ್ನಾಲಜಿಗೆ ಭಾರತ ಸೇರಿದಾಗ ಅನೇಕ ರಾಷ್ಟ್ರಗಳು ಮೊರೆ ಹೋಗ್ತಿದೆ. ಅದರಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಯುದ್ಧ ಭೂಮಿಯಲ್ಲಿ ಸ್ವಯಂಚಾಲಿತ ಕಣ್ಗಾವಲನ್ನು ಇಡೋದಕ್ಕೆ. ಯಾಕಂದರೆ ಯೋಧರನ್ನ ನೇರವಾಗಿ ಕಣ್ಗಾವಲಿಗೆ ಕಳಿಸುವಂಥದ್ದು ತುಂಬ ರಿಸ್ಕಿ ಆಗುತ್ತೆ. ಸಾಕಷ್ಟು ಸಾವು ನೋವುಗಳು ಹೆಚ್ಚಾಗುವಂಥದ್ದನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಸ್ವಯಂಚಾಲಿತ ಕಣ್ಗಾವಲನ್ನು ಇಡೋದಕ್ಕೆ ಬಳಸಲಾಗುವಂಥ ಶಾರ್ಟ್ ಸ್ಪ್ಯಾನ್ ಬ್ರಿಡ್ಜಿಂಗ್ ಸಿಸ್ಟಮ್. ಈಗ ಮುಂದಿನ ಪ್ರದರ್ಶನ ನಾವು ನೋಡ್ತಾ ಇರೋದು ಭಾರತದ ಶಕ್ತಿ ಎಷ್ಟು ಮಟ್ಟಿಗಿದೆ ಕಣ್ಗಾವಲು ಚಿತ್ರವನ್ನು ತಯಾರಿಸುವುದಕ್ಕೆ ಅವುಗಳನ್ನ ಬೆಸೆಯುತ್ತೆ ಅಂತ ಆಗ್ಲೇ ನಾವು ತಿಳಿಸ್ತಾ ಇದ್ವಿ. ಇದು ಸ್ವಯಂಚಾಲಿತ ಕಣ್ಗಾವಲು. ಮುಂದಿನ ಒಂದು ಪ್ರದರ್ಶನ ಈಗ ಆಗ್ತಿರೋದು ಶಾರ್ಟ್ ಸ್ಪ್ಯಾನ್ ಬ್ರಿಡ್ಜಿಂಗ್ ಸಿಸ್ಟಮ್. ಸಣ್ಣ ಸಮಯದಲ್ಲಿ ಅಂದರೆ ಸ್ವಲ್ಪ ಸಮಯದಲ್ಲೇ ಈ ಬ್ರಿಡ್ಜ್ಗಳನ್ನೆಲ್ಲ ನಿರ್ಮಾಣ ಮಾಡೋದಕ್ಕೆ, ಅಂದರೆ ಈಗ ನಮಗೆ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬ್ರಿಡ್ಜಿಂಗ್ ಸಿಸ್ಟಮ್ಗಳಿಗೆಲ್ಲ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬಹಳ ಸಹಾಯಕಾರಿ. ಆಕಾಶ್ ವೆಪನ್ ಸಿಸ್ಟಮ್ 27ನೇ ವಾಯು ರಕ್ಷಣಾ ಮಿಸೈಲ್ ರೆಜಿಮೆಂಟ್ನ ಆಕಾಶ ವೆಪನ್ ಸಿಸ್ಟಮ್. ಇದು ಮತ್ತೊಂದು ಅದ್ಭುತವಾದಂತಹ ಶಕ್ತಿ ನಮ್ಮ ಸೈನ್ಯಕ್ಕೆ ಕೊಟ್ಟಿರೋದು. ಆಗ್ಲೇ ಪಿನಾಕ ನೋಡ್ತಾ ಇದ್ವಿ, ಈಗ ಆಕಾಶ ವೆಪನ್ ಸಿಸ್ಟಮ್ ಅನ್ನ ಗಮನಿಸ್ತಾ ಇದ್ದೀವಿ. ನಮ್ಮ ದೇಶದ ಶಕ್ತಿ ಸಾಮರ್ಥ್ಯದ ಅನಾವರಣ ಆಗ್ತಾ ಇದೆ. ಸೈನ್ಯದ ಸಾಮರ್ಥ್ಯ ಜೊತೆಗೆ ಇರುವ ಅಸ್ತ್ರಗಳು, ನಮ್ಮ ಬಳಿ ಏನೇನು ಅಸ್ತ್ರಗಳಿವೆ. ಈಗ ಬ್ರಿಗೇಡ್ ಆಫ್ ಗಾರ್ಡ್ಸ್ ರಕ್ಷಣಾ ದಳದಿಂದ ಪಥಸಂಚಲನ ನಾವೀಗ ನೋಡ್ತಾ ಇರೋದು. ಬ್ರಿಗೇಡ್ ಆಫ್ ಗಾರ್ಡ್ಸ್ ಭರತ್ ರವೀಂದ್ರ ಭಾರದ್ವಾಜ್ ನೇತೃತ್ವದಲ್ಲಿ ಸಾಗ್ತಿರುವಂತಹ ಪೆರೇಡ್. ರಕ್ಷಣಾ ದಳದಿಂದ ಈಗ ಪಥಸಂಚಲನ ನಡೀತಾ ಇದೆ. ಭರತ್ ರವೀಂದ್ರ ಭಾರದ್ವಾಜ್ ನೇತೃತ್ವದಲ್ಲಿ ನಡೀತಿರುವಂತಹ ಪೆರೇಡ್. ಗಣರಾಜ್ಯೋತ್ಸವ ಸಂಭ್ರಮದ ನೇರ ದೃಶ್ಯಗಳಿಗೂ ರಕ್ಷಣಾ ದಳದಿಂದ ಪಥಸಂಚಲನ. ब्रिगेड ऑफ द गार्ड्स का दस्ता 1949 में इसका गठन किया गया. आदर्श वाक्य पहला, हमेशा पहला. संविधान की मधुर धुन बजाता हुआ मैकेनाइज्ड इन्फेंट्री रेजिमेंटल सेंटर, पंजाब रेजिमेंटल सेंटर और राजपूत रेजिमेंटल सेंटर का संयुक्त बैंड. सूबेदार मेजर राजेंद्र सिंह की कमान में 73 संगीतकारों का ये दल. कर्तव्य, अनुशासन और संगीत. And now moving ahead with traditions of sacrifice and strong built-up marching contingent of the Jat Regiment, the contingent led by Captain Ajay Singh Garsa. In their glorious history of more than 2 centuries, Jat Regiment na ಯೋಧರಿಂದ ಪಥಸಂಚಲನ. both the world wars. The motto of the regiment, Sangathan va Veerta, and the war cry, Jat Balwan Jai Bhagwan. ಜಾಟ್ ರೆಜಿಮೆಂಟ್ನ ಯೋಧರ ಪಥಸಂಚಲನವನ್ನ ನೋಡ್ತಾ ಇದ್ದೀವಿ. ಸುದೀರ್ಘವಾಗಿ ಸೇವೆ ಸಲ್ಲಿಸಿದಂತಹ ಒಂದು ರೆಜಿಮೆಂಟ್ ಇದು ಜಾಟ್ ರೆಜಿಮೆಂಟ್.
ಆ ರೆಜಿಮೆಂಟ್ನ ಯೋಧರ ಅದ್ಭುತವಾದ ಪಥಸಂಚಲನವನ್ನ ಗಮನಿಸ್ತಾ ಇದ್ದೀವಿ. ಇವರೆಗೂ ಅಸ್ತ್ರಗಳ ನಮ್ಮ ಶಕ್ತಿಯ ಪ್ರದರ್ಶನವಾಗಿತ್ತು. ಶಕ್ತಿ ಪ್ರಯೋಗ ಮಾಡುವಂತಹ ಸೈನ್ಯದ ಪಥಸಂಚಲನ ಸಾಗ್ತಾ ಇದೆ. ಗಢ್ವಾಲ್ ರೈಫಲ್ಸ್ ಪಥಸಂಚಲನ, ಜಾಟ್ ರೆಜಿಮೆಂಟ್ನ ಪಥಸಂಚಲನ, ಗಢ್ವಾಲ್ ರೈಫಲ್ಸ್ ಪಥಸಂಚಲನ ಸಾಗ್ತಾ ಇತ್ತು. ಲೆಫ್ಟಿನೆಂಟ್ ರೋಹಿತ್ ಲಕ್ಷ್ಮಣ್ ಕುದಿಚಿ ನೇತೃತ್ವದ ತಂಡ. ಈಗ ಕಂಬೈನ್ಡ್ ಮಿಲಿಟರಿ ಬ್ಯಾಂಡ್ ಅದರ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಸೊ ಬಹಳಷ್ಟು ವಿಶೇಷತೆಗಳನ್ನು ಹೊಂದಿರುವಂತಹ ಒಂದೊಂದು ಬ್ಯಾಂಡ್ಗಳು ಕೂಡ. ಆಗಲೇ ನಾವು ಸಂಯುಕ್ತ ಸೇನಾ ಬ್ಯಾಂಡ್ ನೋಡ್ತಾ ಇದ್ವಿ, ಸಿಖ್ ಲೈಟ್ ರೆಜಿಮೆಂಟಲ್ ಸೆಂಟರ್, ಬಿಹಾರ್ ರೆಜಿಮೆಂಟಲ್ ಸೆಂಟರ್, ಹಾಗೆ ಲಡಾಖ್ ಸ್ಕೌಟ್ ರೆಜಿಮೆಂಟಲ್ ಸೆಂಟರ್ಗಳ ಸಂಯುಕ್ತ ಬ್ಯಾಂಡ್, ಕಂಬೈನ್ಡ್ ಬ್ಯಾಂಡ್, ಬೇರೆ ಬೇರೆ ಬ್ಯಾಂಡ್ಗಳ ಒಂದು ಸಂಯೋಜನೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ. 73 ಸಂಗೀತಗಾರರನ್ನು ಒಳಗೊಂಡಂತಹ ಕಂಬೈನ್ಡ್ ಬ್ಯಾಂಡ್. ಈಗ ಮಹಾರಾ ರೆಜಿಮೆಂಟ್ನ ಪಥಸಂಚಲನವನ್ನ ನೀವು ದೆಹಲಿಯಿಂದ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀರಿ. ಕ್ಯಾಪ್ಟನ್ ಅಮನ್ ಕುಮಾರ್ ಸಿಂಗ್ ನೇತೃತ್ವದ ತಂಡ ಈಗ ಪಥಸಂಚಲನದಲ್ಲಿ ಸಾಗ್ತಾ ಇದೆ. ಮಹಾರಾ ರೆಜಿಮೆಂಟ್, ಕ್ಯಾಪ್ಟನ್ ಅಮರ್ ಕುಮಾರ್ ಸಿಂಗ್ ನೇತೃತ್ವದ ತಂಡ ಈಗ ಪಥಸಂಚಲನದಲ್ಲಿ ಸಾಗ್ತಾ ಇರೋದು. ಇದೀಗ ಜಮ್ಮು ಮತ್ತು ಕಾಶ್ಮೀರದ ರೈಫಲ್ಸ್ ರೆಜಿಮೆಂಟ್ನ ಪಥಸಂಚಲನ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಮೇಜರ್ ಬಿಕ್ರಮ್ಜೀತ್ ಸಿಂಗ್ ನೇತೃತ್ವದ ತಂಡ ಈಗ ಪಥಸಂಚಲನದಲ್ಲಿ ಸಾಗ್ತಾ ಇದೆ. ಮಹಾರಾಜ ಗುಲಾಬ್ ಸಿಂಗ್ ಆರಂಭ ಮಾಡಿದಂತ ಜೆಕೆ ರೈಫಲ್ಸ್ ರೆಜಿಮೆಂಟ್ 1820ರಲ್ಲಿ ಆರಂಭ ಆಗಿರುವಂತಹ ಜೆಕೆ ರೈಫಲ್ಸ್ ರೆಜಿಮೆಂಟ್ ಬಹಳ ಹಳೆಯದಾದಂಥ ರೆಜಿಮೆಂಟ್ಗಳಲ್ಲೊಂದು. ಜಮ್ಮು ಕಾಶ್ಮೀರ ರೈಫಲ್ಸ್ ರೆಜಿಮೆಂಟ್ ಮೇಜರ್ ಬಿಕ್ರಮ್ಜೀತ್ ಸಿಂಗ್ ಅವರ ನೇತೃತ್ವದ ತಂಡ ಈಗ ಪಥಸಂಚಲನದಲ್ಲಿ ಸಾಗ್ತಾ ಇದೆ. ಮೊಹಮ್ಮದ್ ಗುಲಾಬ್ ಸಿಂಗ್ ಅವರು ಆರಂಭ ಮಾಡಿರುವಂತಹ ಜಮ್ಮು ಕಾಶ್ಮೀರ ರೈಫಲ್ಸ್ ರೆಜಿಮೆಂಟ್ 1820ರಲ್ಲಿ ಆರಂಭ ಆಗಿರುವಂತಹ ರೆಜಿಮೆಂಟ್ ಇದು. ಇನ್ನು 14ನೇ ಗೋರ್ಖಾ ಟ್ರೈನಿಂಗ್ ಸೆಂಟರ್, ನಾಸಿಕ್ನ ಆರ್ಟಿಲರಿ ಸೆಂಟರ್, 3 ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ ಸೆಂಟರ್ ಬ್ಯಾಂಡ್ ಈಗ ಸಾಗ್ತಿರೋದು. ಮತ್ತೊಂದು ಸಂಯುಕ್ತ ಬ್ಯಾಂಡ್ ನಾವು ನೋಡ್ತಾ ಇದ್ದೀವಿ. 14ನೇ ಗೋರ್ಖಾ ಟ್ರೈನಿಂಗ್ ಸೆಂಟರ್, ನಾಸಿಕ್ನ ಆರ್ಟಿಲರಿ ಸೆಂಟರ್, 3 ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ ಸೆಂಟರ್ ಬ್ಯಾಂಡ್ ಈಗ ಬ್ಯಾಂಡ್ ಹೋಗ್ತಿರೋದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಏನು ಪಥಸಂಚಲನ ಆಗ್ತಿದೆ ಅದನ್ನ ಗಮನಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. कर्तव्य पथ पर अगली टुकड़ी यह है कोर ऑफ सिग्नल्स। इसके दस्ते की कमान कैप्टन रेतिका खरेटा के हाथों में है। इस कोर के शूरवीर और समर्पित दस्ते की वो बखूबी कमान संभाल रही हैं। कोर का आदर्श वाक्य तीव्र चौकस, जिसका अर्थ है तेज और चौकन्ना। विशिष्ट दर्शक दीर्घा रोमांचित महसूस करते हुए देश के गणतंत्र दिवस का अनोखा उत्सव कर्तव्य पथ देश प्रेम से सराबोर होता हुआ कर्तव्य पथ पर अब सलामी मंच के सामने अग्रसर हो रही है पूर्व सैनिकों की झांकी, गर्व से मार्च करते हुए। इस वर्ष की थीम विकसित भारत की ओर सदैव अग्रसर के साथ संरेखित। झांकी में सामने की ओर नौसेना, सेना और वायुसेना के प्रतीक चिन्हों के साथ गौरवशाली पूर्व सैनिकों का बैज दिखाया गया है। झांकी के केंद्र में एक वीर नारी द्वारा शहीद सैनिक को श्रद्धांजलि अर्पित करने का संवेदनात्मक चित्रण भी है। Going past the saluting base, the Naval Brass Band, the world-renowned brass band of the Indian Navy, led by Master Chief Petty Officer Musician First Class M.
Anthony Raj. The tune Jai Bharati. Following their band, the naval marching contingent, 144 smart personnel marching shoulder to shoulder, symbolizing the Indian Navy as a combat-ready, credible, cohesive and future-ready force. Lieutenant Commander Sahil Ahluwalia leading the contingent. And this is the naval tableau, which advocates a strong Atmanirbhar Navy capable of protecting India's maritime interests and projecting India's sea power across thousands of miles. The tableau commanders are Lieutenant Commander Mamta and Lieutenant Vipul Singh Gehlot. And now the men in blue, the Indian Air Force band comprising 72 musicians, and up in the air you can see the Baz formation comprising 3 MiG-29 air superiority fighter aircraft led by Group Captain Amit Ranjan, Vayu Sena Medal. The Air Force band led today by Sergeant Charles Anthony Daniel, playing the tune Sound Barrier. Dressed in resplendent ceremonials, the band has enthralled our countrymen all across with their soul-lilting tunes. And behind the Air Force band is the IF marching contingent comprising 4 officers and 144 airmen. The contingent commander, squadron leader Mahinder Singh Gorati, with Flight Lieutenant Nepo Morengatham, Flight Lieutenant Damini Deshmukh, Flying Officer Abhinav Gorsi as supernumerary officers. The Air Force contingent marches abreast in a 12 by 12 formation to the tunes played by the Indian Air Force band. Each step on this Kartavya Path forwarded, achieving their motto, Nabha Sprisham Deeptam. सलामी मंच के सामने तीनों सेनाओं के संयुक्त ऑपरेशन को दर्शाती डिपार्टमेंट ऑफ मिलिट्री अफेयर्स की ये झांकी तीनों सेनाओं के समन्वय और एकीकरण को बढ़ावा देने वाले विजन 2047 दृष्टिकोण को साकार करते हुए पहली बार ये झांकी गणतंत्र दिवस परेड में शामिल हो रही है। यहां तीनों सेनाओं का जॉइंट ऑपरेशन रूम देखा जा सकता है। स्वदेश निर्मित अर्जुन टैंक, तेजस लड़ाकू विमान, INS विशाखापत्तनम के जरिए भारत की रक्षा उत्पादन क्षमता को भी यहां दर्शाया गया है। कर्तव्य पथ पर सलामी मंच की ओर बढ़ता हुआ भारतीय तटरक्षक बल का बैंड की कमान संभाली है उत्तम अधिकारी संगीतकार पप्पनूर जी बाबू ने। सारे जहां से अच्छा की धुन गूंजती हुई। डिप्टी कमांडेंट नविता ठकरान के नेतृत्व में भारतीय तटरक्षक बल का मार्चिंग दस्ता हमारे समुद्रों के प्रहरी,
154 जहाज और 78 विमानों का बेड़ा है इनके पास। 7,500 किलोमीटर समुद्री सीमा की निगरानी और हजारों जिंदगियां बचाने का काम किया है इस बल ने। आदर्श वाक्य वयम रक्षामः, वी प्रोटेक्ट।